ಹಾರ್ಟ್ ಅಟ್ಯಾಕ್. ಈ ಹೆಸರು ಕೇಳಿದರೆ ಸಾಕು ಎಂಥವರಿಗೆ ಆದರೂ ಮನಸ್ಸಿನಲ್ಲಿ ಕಳವಳ ಉಂಟಾಗುತ್ತೆ. ಎದೆ ನೋವು ಗ್ಯಾಸ್ಟ್ರಿಕ್ ಲಕ್ಷಣವೋ ಅಥವಾ ಹೃದಯಾಘಾತದ ಲಕ್ಷಣವೋ ಎಂದು ಸಾಕಷ್ಟು ಬಾರಿ ಅರ್ಥ ಆಗೋದೇ ಇಲ್ಲ. ಕೆಲವರು ಈ ನೋವನ್ನು ನಿರ್ಲಕ್ಷಿಸಿದರೆ ಕೆಲವರು ಇದನ್ನು ಕೇವಲ ಆಸಿಡಿಟಿ ಅಂತ ಭಾವಿಸಿ ಔಷಧಿಯನ್ನು ತೆಗೆದುಕೊಳ್ತಾರೆ. ಆದರೆ ಸಾಕಷ್ಟು ಸಂದರ್ಭಗಳಲ್ಲಿ ಇದರ ಬಗ್ಗೆ ನಿರ್ಲಕ್ಷ್ಯ ವಹಿಸುವುದು ನಿಮ್ಮ ಆರೋಗ್ಯಕ್ಕೆ ಮಾರಕವಾಗಬಹುದು. ಇವು ಹೃದಯಾಘಾತದ ಆರಂಭಿಕ ಚಿಹ್ನೆಗಳಾಗಿರಬಹುದು. ಹಾಗಾದರೆ ಮಹಿಳೆಯರು ಮತ್ತು ಪುರುಷರಲ್ಲಿ ಕಾಣಿಸಿಕೊಳ್ಳುವ ವಿಭಿನ್ನ ಲಕ್ಷಣಗಳು ಯಾವುವು ನೋಡೋಣ ಬನ್ನಿ. ಹೃದಯಾಘಾತ ಒಂದು ದೊಡ್ಡ ಸಿಂಡ್ರೋಮ್. ಸುಮಾರು 90% ರೋಗಿಗಳಲ್ಲಿ ಎದೆ ನೋವು ಕಾಣಿಸಿಕೊಳ್ಳುವುದಕ್ಕೂ ಮುನ್ನ ಭುಜ, ತೋಳು ಅಥವಾ ಹೊಟ್ಟೆಯ ಮೇಲ್ಭಾಗದಲ್ಲಿ ನೋವು ಕಾಣಿಸಿಕೊಳ್ಳಬಹುದು. ಇದಲ್ಲದೆ ಆತಂಕ, ಬೆವರು ಮತ್ತು ಉಸಿರಾಟದ ಸಮಸ್ಯೆ ಮುಂತಾದ ಲಕ್ಷಣಗಳು ಸಹ ಉಂಟಾಗಬಹುದು. ಕೆಲವು ಮಂದಿ ತಮ್ಮ ಕಾಲುಗಳಲ್ಲಿ ಊತವನ್ನು ಸಹ ಅನುಭವಿಸ್ತಾರೆ. ಎಲ್ಲರಿಗೂ ಹಾರ್ಟ್ ಅಟ್ಯಾಕ್ ಲಕ್ಷಣಗಳು ಒಂದೇ ರೀತಿ ಇರುವುದಿಲ್ಲ. ಪ್ರತಿಯೊಬ್ಬರಲ್ಲಿಯೂ ಹೃದಯಾಘಾತ ವಿಭಿನ್ನ ರೀತಿಯಲ್ಲಿ ಕಾಣಿಸಿಕೊಳ್ಳುತ್ತದೆ. ಮಹಿಳೆಯರಲ್ಲಿ ತಡವಾಗಿ ಹೃದಯಾಘಾತ ಪತ್ತೆಯಾಗೋಕೆ ಕಾರಣ ಏನು? ಹೌದು, ಮಹಿಳೆಯರು ಮತ್ತು ಮಧುಮೇಹಿಗಳಲ್ಲಿ ಹೃದಯಾಘಾತದ ಲಕ್ಷಣಗಳು ಹೆಚ್ಚು ಭಿನ್ನವಾಗಿರುತ್ತವೆ. ಇಂತಹ ರೋಗಿಗಳು ಯಾವಾಗಲೂ ತೀವ್ರವಾದ ಎದೆನೋವನ್ನು ಅನುಭವಿಸುವುದೇ ಇಲ್ಲ. ಬದಲಿಗೆ ಉಸಿರಾಟದ ಸಮಸ್ಯೆ, ಕಾಲುಗಳಲ್ಲಿ ಊತ ಅಥವಾ ರೋಗಿ ಇದ್ದಕ್ಕಿದ್ದಂತೆ ಮೂರ್ಛೆ ಹೋಗಬಹುದು. ಆದ್ದರಿಂದ ಇಂತಹ ಲಕ್ಷಣಗಳನ್ನು ಹಗುರವಾಗಿ ಪರಿಗಣಿಸಲೇಬಾರದು. ಸಮಯಕ್ಕೆ ಸರಿಯಾಗಿ ಆರೋಗ್ಯ ತಪಾಸಣೆಗೆ ಒಳಗಾಗುವುದರಿಂದ ದೊಡ್ಡ ಅಪಾಯದಿಂದ ಪಾರಾಗಬಹುದಾಗಿದೆ. ಇನ್ನು ಪುರುಷರಲ್ಲಿ ಹೃದಯಾಘಾತದ ಸಾಮಾನ್ಯ ಲಕ್ಷಣ ಅಂದರೆ ಇಡೀ ಎದೆಯಲ್ಲಿ ತೀವ್ರವಾದ ನೋವು, ಹೆದರಿಕೆ ಮತ್ತು ಬೆವರುವುದು. ಮಹಿಳೆಯರಲ್ಲಿ ನೋವು ಹೆಚ್ಚಾಗಿ ಎದೆಯ ಬದಲಿಗೆ ಹೊಟ್ಟೆಯ ಮೇಲ್ಭಾಗದಲ್ಲಿ ಕಂಡುಬರುತ್ತೆ ಅಥವಾ ಯಾವುದೇ ನೋವು ಉಂಟಾಗುವುದಿಲ್ಲ. ಅನೇಕ ಮಹಿಳೆಯರು ಇದನ್ನು ಆಮ್ಲೀಯತೆ ಎಂದು ತಪ್ಪಾಗಿ ಭಾವಿಸಿ ಹಲವಾರು ದಿನಗಳವರೆಗೆ ಔಷಧಿ ತೆಗೆದುಕೊಳ್ಳುತ್ತಲೇ ಇರುತ್ತಾರೆ. ಆದರೆ ನಂತರ ಅವರಿಗೆ ಹೃದಯಾಘಾತದ ಬಗ್ಗೆ ಅರಿವಾಗುತ್ತದೆ. ಔಷಧಿ ತೆಗೆದುಕೊಂಡ ನಂತರವೂ ನಿಮಗೆ ಪರಿಹಾರ ಸಿಗದಿದ್ದರೆ ಏನು ಮಾಡಬೇಕು? ಗ್ಯಾಸ್ಟ್ರಿಕ್ ಮತ್ತು ಹೃದಯಾಘಾತದ ನೋವಿನ ನಡುವಿನ ವ್ಯತ್ಯಾಸವನ್ನು ಅರ್ಥ ಮಾಡಿಕೊಳ್ಳುವುದು ಮುಖ್ಯವಾಗಿದೆ. ಗ್ಯಾಸ್ಟ್ರಿಕ್ ನೋವು ಸಾಮಾನ್ಯವಾಗಿ ಹೊಟ್ಟೆಯ ಮೇಲ್ಭಾಗದಲ್ಲಿ ಕಂಡುಬರುತ್ತೆ. ಆದರೆ ಹೃದಯಾಘಾತದ ನೋವು ಎದೆಯಲ್ಲಿ ಕಂಡುಬರುತ್ತೆ. ಆಗಾಗ ನೋವಿನ ಬದಲು ಹೃದಯಾಘಾತದ ನೋವು ಎದೆಯಲ್ಲಿ ಉರಿಯುವಿಕೆಯನ್ನು ಮಾತ್ರ ಉಂಟು ಮಾಡುತ್ತೆ. ಹೀಗಾಗಿ ಈ ವ್ಯತ್ಯಾಸವನ್ನು ತಿಳಿದುಕೊಂಡು ಸೂಕ್ತ ಸಮಯಕ್ಕೆ ಚಿಕಿತ್ಸೆಯನ್ನು ಪಡೆದುಕೊಳ್ಳುವುದು ತುಂಬ ಮುಖ್ಯವಾಗುತ್ತೆ.